ವಿಷ್ಣುವರ್ಧನ್ ಅವರ ಸಮಾಧಿಯ ಹತ್ರ ದರ್ಶನಕ್ಕೆ ಅವರ ಬರ್ತ್ಡೇ ದಿನಾನೂ ಕೂಡ ಫ್ಯಾನ್ಸ್ಗೆ ಅವಕಾಶ ಸಿಗ್ತಾ ಇಲ್ಲ, ನಿರಾಸೆ ಆಗ್ತಾ ಇದೆ ಅನ್ನುವಂಥದ್ದು ಫ್ಯಾನ್ಸ್ ಅಳಲು. ದರ್ಶನಕ್ಕೆ ಅವಕಾಶ ಸಿಗ್ತಾ ಇಲ್ಲ, ಬ್ಯಾನರ್ ಕಟ್ಟೋದಕ್ಕೂ ಕೂಡ ಅವಕಾಶ ಕೊಡ್ತಾ ಇಲ್ಲ ಸ್ಟುಡಿಯೋ ಮಾಲೀಕರು. ಸರ್ಕಾರ ಸ್ಟುಡಿಯೋ ಮಾಲೀಕರ ವಿರುದ್ಧ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. తిరుపతి కడగా అవును ఇడే ఇండియాలో అవును ఫారిన్ కడగా అవును తిరుపతి కడగా అవును తిరుపతి కడగా అవును. ವಿಷ್ಣು ಸೇನಾ ಸಂಘದ ಸದಸ್ಯರಿಗೇನೆ ಅವಕಾಶ ಕೊಟ್ಟಿಲ್ಲ. ಅಭಿಮಾನ್ ಸ್ಟುಡಿಯೋ ಗೇಟ್ ಬಳಿಯೇ ತಡೆ ಒಡ್ಡಲಾಗಿದೆ. ವೀರಕಪುತ್ರ ಶ್ರೀನಿವಾಸ ಸೇರಿ ಹಲವರಿಗೆ ತಡೆ ಒಡ್ಬಿಟ್ಟಿದ್ದಾರೆ, ಅವ್ರಿಗೇನೆ ಅವಕಾಶ ಕೊಟ್ಟಿಲ್ಲ. ಸಮಾಧಿ ದರ್ಶನಕ್ಕೆ ಪೊಲೀಸರು ಅವಕಾಶ ನೀಡಿಲ್ಲ. ಕೋರ್ಟ್ ತಡೆಯಾಜ್ಞೆ ಇದೆ ಅಂತ ಹೇಳಿ ಇವ್ರಿಗೆ ಸಮಾಧಿ ದರ್ಶನಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ. ವಿಷ್ಣು ಸಮಾಧಿ ಒಳಗೂ ಕೂಡ ಬಿಡದೆ ಪೊಲೀಸರು ಬಂದೋಬಸ್ತ್ ಏರ್ಪಡಿಸಿದ್ದಾರೆ. ಒಂದು ಅರ್ಥಪೂರ್ಣವಾದ ಹುಟ್ಟುಹಬ್ಬ ಮಾಡೋದಕ್ಕೂ ಸಾಧ್ಯ ಆಗ್ತಿಲ್ವಲ್ಲ ಅಂತ ಅಭಿಮಾನಿಗಳು ನೊಂದುಕೊಳ್ತಾ ಇದ್ದಾರೆ. ಆರೋಗ್ಯ ಕ್ಯಾಂಪ್, ರಕ್ತದಾನ ಶಿಬಿರ ಆಯೋಜನೆ ಮಾಡಿದ್ದಾರೆ. ಆದರೆ ಸಮಾಧಿ ದರ್ಶನಕ್ಕೆ ಬಹುಕಾಲದ ವಿಷ್ಣುವರ್ಧನ್ ಅಭಿಮಾನಿಗಳಿಗೂ ಕೂಡ ಅವಕಾಶ ಕೊಟ್ಟಿಲ್ಲ. ಬೇಡಿಕೆಲ್ಲ ಇವತ್ತು ಹುಟ್ಟುಹಬ್ಬ ಸಂಭ್ರಮ ಆಗಬೇಕಾಯ್ತು. 74ನೇ ಹುಟ್ಟುಹಬ್ಬ ಈ ನಾಡಿನ ಮೇರು ಕಲಾವಿದರಿಗೆ. ಬಟ್ ಇಲ್ಲಿ ನಮಗೆ ಅನುಮತಿ ಕೊಡ್ತಾ ಇಲ್ಲ. ಇಲ್ಲಿ ನಾವ್ಯಾರು ಕೂಡ ಇವರು ಕರ್ನಾಟಕದಲ್ಲಿ ಅಂತ್ಯ ಸಂಸ್ಕಾರ ಮಾಡಿ ಅಂತ ಕೇಳಿಲ್ಲ. ಅವರೇ ಮಾಡಿದ್ರು, ಸರ್ಕಾರದ ಮುಂದೆ ನಿಂತು ಮಾಡಿದ್ರು. ಈಗ ಅಂತ್ಯ ಸಂಸ್ಕಾರಗೊಂಡಂತಹ ಜಾಗ ನಮಗೆ ಅದು ಪುಣ್ಯಭೂಮಿ ಆಗಿದೆ. ನಮ್ಮ ಭಾವನೆಗಳ ಜೊತೆಗೆ ಬೆಸ್ತಿದ್ದಾವೆ. ಅದರ ಜೊತೆಗೆ ಅದನ್ನು ನಾವು ಉಳಿಸ್ಕೊಡಿ ಅಂತ ಕೇಳಿದರೆ, ಒಂದು ಇಲ್ಲಿ ಬಾಲಣ್ಣನವರು ಇನ್ನೊಂದು ಕುಟುಂಬ ಅವರು ಹೇಳ್ತಾರೆ, ಅವರು ಕಲಾವಿದರ ಕುಟುಂಬ ಅವ್ರು ಹೇಳ್ತಾರೆ, ಅವರೆಲ್ಲೇನೋ ಕಮರ್ಷಿಯಲಿ ಏನೋ ಮಾಡಬೇಕು ಅಂತಿದ್ದಾರೆ. ಮಧ್ಯದಲ್ಲಿ ವಿಷ್ಣುವರ್ಧನ್ ಅವರು ಇರಬಾರ್ದು, ಅವ್ರನ್ನ ಇಲ್ಲಿಂದ ಸ್ಥಳಾಂತರ ಮಾಡಬೇಕು, ಆ ಸಮಾಧಿನ ಕೆಡವಬೇಕು ಅನ್ನೋ ಷಡ್ಯಂತ್ರ ಮಾಡ್ತಿದ್ದಾರೆ. ಒಬ್ಬ ಮೇರು ಕಲಾವಿದರಿಗೆ ಒಂದು 100 ಅಡಿ ಜಾಗ ಇಲ್ಲ ಈ ಸರ್ಕಾರದಲ್ಲಿ, ನಮ್ಮ ನಾಡಲ್ಲಿ ಅಂತಂದರೆ ದುರಂತ ಅನಿಸ್ತಿದೆ ಮೇಡಮ್ ನಮಗೆ. ಅದಕ್ಕೆ ಈ ನಾಡಿನ ಪ್ರಜ್ಞಾವಂತಿಕೆಗೆ ಇದೊಂದು ಸವಾಲು. ನಾವು ಇಷ್ಟೊಂದು ಹೀನಾಯ ಸ್ಥಿತಿಯಲ್ಲಿ ಇದ್ದೀವಿ ಅನ್ನೋಂತಹ ನೋವಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಬೇಡಿಕೆಲ್ಲ ಇವತ್ತು ಹುಟ್ಟುಹಬ್ಬ ಸಂಭ್ರಮ ಆಗಬೇಕಾಯ್ತು. 74ನೇ ಹುಟ್ಟುಹಬ್ಬ ಈ ನಾಡಿನ ಮೇರು ಕಲಾವಿದರಿಗೆ. ಅಪ್ಡೇಟ್ ಪಡ್ಕೊಂಡು ನಾವು ಪ್ರತಿನಿಧಿ ಸವಿತಾ ರೆಡ್ಡಿ ಕನೆಕ್ಟ್ ಆಗಿದ್ದಾರೆ. ಸವಿತಾ, ವಿಷ್ಣು ಅಭಿಮಾನಿಗಳಿಗೆ ನಿರಾಸೆ, ಇಲ್ಲೊಂದ್ ಕಡೆ ಅವರ ಸಮಾಧಿ ದರ್ಶನಕ್ಕೂ ಕೂಡ ಅವಕಾಶ ಸಿಕ್ಕಿಲ್ಲ ಅಂತ ಎಷ್ಟು ವರ್ಷದಿಂದ ವಿಷ್ಣುವರ್ಧನ್ ಅವರ ಅಂದ್ರೆ ಕರ್ನಾಟಕ ಕಂಡಿರ್ತಕ್ಕಂಥ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ವಿಚಾರದಲ್ಲಿ ಎಷ್ಟು ವರ್ಷಗಳಿಂದ ಈ ವಿವಾದ ಹಾಗೇನೆ ಜೀವಂತವಾಗಿದೆ? ಎಷ್ಟು ವರ್ಷಗಳಿಂದ ಅಭಿಮಾನಿಗಳಿಗೆ ಇದೇ ರೀತಿ ನಿರಾಸೆ ಉಂಟಾಗ್ತಾ ಇದೆ? ಇದಕ್ಕೆ ಪರಿಹಾರನೇ ಇಲ್ವಾ ಸವಿತಾ? ಶ್ರೀಲಕ್ಷ್ಮಿ, ಇವತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ 74ನೇ ವರ್ಷದ ಹುಟ್ಟುಹಬ್ಬ. ಸೊ ಅಭಿಮಾನಿಗಳು ಬೆಳಗಿನ ಜಾವನೇ ಜಮಾಯಿಸಿದ್ರು. ಸೊ 10 ಗಂಟೆವರೆಗೂ ಯಾವುದೇ ಅವಕಾಶ ಕೂಡ ಇರಲಿಲ್ಲ, ಅಂದರೆ ಸಮಾಧಿ ದರ್ಶನಕ್ಕೆ ಯಾವುದೇ ಅವಕಾಶ ಕೂಡ ಇರಲಿಲ್ಲ. ಅದಾದಮೇಲೆ ವಿಷ್ಣು ಸೇನೆಯ ಅಲ್ಲಿರುವಂತಹ ಮುಖ್ಯಸ್ಥರಿಗೆ ಒಂದಿಷ್ಟು ತಡೆಯಾಜ್ಞೆಯನ್ನು ಜಾಗದ ಮಾಲೀಕರು ತಂದಿದ್ದಾರೆ. ಅಂದರೆ ಒಳಭಾಗದಲ್ಲಿ ಹೋಗ್ಲಿಕ್ಕೇನೆ ಅವಕಾಶ ಇಲ್ಲ. ಇಂದು ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬವನ್ನು ತುಂಬ ಅರ್ಥಪೂರ್ಣವಾಗಿ ಆಚರಣೆ ಮಾಡೋಕ್ಕೆ ನಾವು ಬಂದಿದ್ವಿ, ಅದೊಂದು ಆಸೆ ಇಟ್ಕೊಂಡು ಬಂದಿದ್ವಿ. ಹೊರಭಾಗದಲ್ಲಿ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ ಎಲ್ಲ ಆಯೋಜನೆ ಮಾಡಲಾಗಿದೆ. ಆದರೆ ಒಳಭಾಗದಲ್ಲಿ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ ಅನ್ನೋ ಒಂದು ನೋವಿನ ಸಂಗತಿಯನ್ನು ಹೊರಹಾಕ್ತಿದ್ದಾರೆ. ಸಾಕಷ್ಟು ವರ್ಷಗಳಿಂದ ಇಂತಹದ್ದೊಂದು ಸಮಾಧಿ ವಿಚಾರ ಇರಿಸಿ ಮುರುಸಾಗಿ ಇತ್ತು, ತಾರ್ಕಿಕ ಅಂತ್ಯಕ್ಕೂ ಕೂಡ ಬಂದಿರಲಿಲ್ಲ. ಈಗ ಅಭಿಮಾನಿಗಳಿಗೆ ದರ್ಶನಕ್ಕೂ ಒಂದು ಅವಕಾಶವನ್ನು ಕೊಟ್ಟಿಲ್ಲ ಅನ್ನೋ ಆಕ್ರೋಶ ಕೂಡ ಹೊರಹಾಕ್ತಾ ಇದ್ದಾರೆ. ಸದ್ಯ ಲೋಕೇಶ್ ಅವರಿದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಬೆಳಿಗ್ಗೆನೇ ಬಂದು ಅಭಿಮಾನಿಗಳು ಕಾಯ್ತಿದ್ರು, ದರ್ಶನಕ್ಕೆ 10:30 ನಂತರ ಅವಕಾಶ ಕೊಟ್ಟರು ಅಭಿಮಾನಿಗಳಿಗೆ, ತಮ್ಮ ಕೊಟ್ರಾ? ಮೇಡಮ್ ನಮಗೆ ಕೊಟ್ಟಿಲ್ಲ ಮೇಡಮ್. ಈಗ ಬಂದಿದ್ದೆ, ನಾನು ಬಂದಾಗ ಮೇಡಮ್ ರಾತ್ರಿ ಹೋದಾಗ 12:30 ಆಗಿತ್ತು. ಇಲ್ಲೆಲ್ಲ ಆರ್ಗನೈಸ್ ಮಾಡೋದಾಗ ನಾವು ಬೆಳಗ್ಗೆ ಬಂದಾಗ ಶಾಕ್ ಆಯ್ತು ಮೇಡಮ್. ಯಾಕಂದರೆ ಜಿಲ್ಲಾಡಳಿತವರು ಅಲ್ಲಿ ಪೂಜೆ ಮಾಡ್ಕೊಳಕ್ಕೆ ಪ್ರತಿ ವರ್ಷ ಈ ಕೇಸಾದ ಸಂಬಂಧ ಬಂದಲ್ಲಿ ನಾನಾ ಸಂಘಟನೆಯವ್ರು ಕೊಟ್ಟಾಗ ಅವ್ರವ್ರು ಪರ್ಮಿಷನ್ ಕೊಟ್ಟಾಗ ಕೊಡೋರು ಮೇಡಮ್, ಪ್ರತಿ ವರ್ಷ ಕೊಡೋರು. ನಾವು ಕೇಳಿವ ಸರ್ ಪರ್ಮಿಷನ್ ಕೊಡಿ ಸರ್ ನಮಗೆ ಅಂದಾಗ, ಏನು ರೀ ಪರ್ಮಿಷನ್ ಕೊಡೋದು ರೀ, ಕೈ ಮುಖವ್ರಿ ಆ ಅಪ್ಪಾರು ಅಲ್ಲೇ ಇರ್ತಾರೆ ಸೂರ್ಯಚಂದ್ರ ಇರತಕ್ಕ, ನೀವು ಯಾಕೆ ಟೆನ್ಷನ್ ತಗೊಂತೀರಾ, ಅವ್ರ ಕುಟುಂಬದವ್ರು 10 ಗುಂಟೆ ಬರ್ಕೊಟ್ಟವ್ರಲ್ಲ ಅಂತ DC ಸಾಹೇಬ್ರೆಲ್ಲ ಹೊಸಲಿ ಮೀಟಿಂಗ್ ಮಾಡಿದಾಗೆಲ್ಲ ಹೇಳಿದ್ರು. ಈಗ ಬಂದು ಬೆಳಗ್ಗೆ ನೋಡ್ತೀವಿ ಮೇಡಮ್, ನಾವು ವರ್ಷಕ್ಕೆ ಬರೋದೇ 4 ಸಲ ಮೇಡಮ್. ಬಂದಾಗ ಯಾವತ್ತೋ ನಮ್ಮ ಮನ್ಸು ಬೇಜಾರದ ಬಂದು ಕೈ ಮುಕ್ಕೊಂಡು ಹೋಯ್ತೀವಿ ಮೇಡಮ್. ಇವ್ರು CC ಕ್ಯಾಮ್ರಾ ಪ್ರತಿಯೊಂದು ಹಾಕೊಂಡು ಮಾಡಿದ್ದಾರೆ ಮೇಡಮ್. ಇವ್ರು ಖಾಸಗೀಕರಣ ಮಾಡ್ಕೊಳಕ್ಕೋಸ್ಕರ ಮೇಡಮ್ ಈ ಜಾಗದಲ್ಲಿ ಏನೇನೋ ಅನಂತ ಚಟಿಗಳು ಮಾಡ್ಕೊಳಕ್ಕೋಸ್ಕರ ಮೇಡಮ್
ಈಗ ಒಳಗಡೆಗೆ ಮೇಡಮ್ ನಾವು ಯಾರು ಮುಂದೆ ನಿಂತ್ಕೊಂಡು ಕೇಳ್ತಾರೋ ಅಭಿಮಾನಿಗಳು ಸಮಾಧಿ ವಿಚಾರಕ್ಕೆ ಸಾಕಷ್ಟು ಫೈಟ್ ಮಾಡಿದ್ರಿ, ಮಾಡ್ತಾನೆ ಬರ್ತಾ ಇದ್ರಿ. ಸೊ ಇವತ್ತು ಅವ್ರು ಹುಟ್ಟದ ಒಳಗಡೆನೆ ದರ್ಶನಕ್ಕೆ ಅವಕಾಶ ಇಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ? ಅದೇ ಮೇಡಮ್ ತುಂಬ ಬೇಜಾರಾಯ್ತಾ ಇರೋದು. ಈಗ ನಾವೆಲ್ಲೋ ಬೇರೆ ದೇಶದಲ್ಲಿ ಇದ್ದೀವಿ, ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿ ಇರ್ತಾರಲ್ಲ ಮೇಡಮ್, ಈಜಾ ಕೊಡ್ತಾರಲ್ಲ ಬೇರೆ ಥರ. ಹಿಂದಿನ ದಿನನೇ ಹೂವಿನ ಅಲಂಕಾರ ಮಾಡ್ಲಿಕ್ಕೆ ಅಥವಾ ಬೆಳಗ್ಗೆ ಪೂಜೆ ಮಾಡ್ಲಿಕ್ಕೆ ಅವಕಾಶ ಇತ್ತಂತೆ, ಈ ಬಾರಿ ಇಷ್ಟೊಂದು ಯಾಕೆ ಸ್ಟ್ರಿಕ್ಟ್ ಅಂತ? ಮೇಡಮ್ ಈಗ ಅವ್ರು ಹೇಳ್ತಾ ಇರೋದು ಕೇಸ್ ನಮ್ಮಂತೆ ಆಗಿದೆ, ಲ್ಯಾಂಡ್ ನಮ್ಮಂತೆ ಆಗಿದೆ, ನೀವು ಯಾರು ಬರಬಾರ್ದು ಅಭಿಮಾನಿಗಳು, ನಿಮ್ದೇನು ಇಲ್ಲ ಇಲ್ಲಿ ಸುತ್ತು, ನಿಮ್ದೆಲ್ಲ ಮೈಸೂರಿಗೆ ಹೋಗಿ ಅಂತಾರೆ. ಮೈಸೂರಲ್ಲಿ ಮೇಡಮ್ ಸ್ಮಾರಕ ಅದು ಸರ್ಕಾರದಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಸರ್ಕಾರದವ್ರು ಮಣ್ಣು ಮಾಡಿದ್ ಮೇಡಮ್, ನಾವು ಮಾಡಿರಲ್ಲ. ಒಂದ್ ಕಡೆ ಜಾಗದ ಗುದ್ದಾಟದಲ್ಲಿ ಮೇರು ನಟನಿಗೆ ಅವಮಾನ ಆಗ್ತಿದೆ ಅನಿಸ್ತಿದೆನಾ? 100% ಅವಮಾನನೇ ಮೇಡಮ್, ಇದು ಖಂಡಿತವಾಗ್ಲೂ ಅವಮಾನನೇ. ಇದು ನಾವು ಭೂಮಿ ಮೇಲೆ ಇದ್ದು ಸತ್ತಂಗೆ ಮೇಡಮ್ ಮಾಡ್ತಾ ಇರೋದು. ಎಂತೆಂಥ ನಟರಿಗೆಲ್ಲ ಏನೇನು ಬೇಕೋ ಎಲ್ಲ ಮಾಡಿದ್ದಾರೆ ಮೇಡಮ್. ಈ ಅಪ್ಪ ಹುಟ್ಟಾಗೂ ನೆಮ್ಮದಿ ಇಲ್ಲ. ವಿಷ್ಣುವರ್ಧನ್ ಹುಟ್ಟುಹಬ್ಬ ಆಚರಣೆ ಹಿನ್ನೆಲೆಯಲ್ಲಿ ಕೋಲಾರದಲ್ಲಿ ಅನಾಥ ಮಕ್ಕಳೊಂದಿಗೆ ಸಂಭ್ರಮಾಚರಣೆ ನಡೆಸಲಾಯಿತು. ನಲ್ಲೂರಮ್ಮ ಮಕ್ಕಳ ಆಶ್ರಮದಲ್ಲಿ ವಿಷ್ಣುವರ್ಧನ್ ಹುಟ್ಟುಹಬ್ಬದ ಆಚರಣೆ ಮಾಡಲಾಯಿತು. ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಶುಭಾಶಯ ಕೋರಲಾಯಿತು. ಮಕ್ಕಳಿಗೆ ಊಟ, ಸಿಹಿ ತಿಂಡಿ ಬಡಿಸಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವಿಷ್ಣುವರ್ಧನ್ ಹುಟ್ಟುಹಬ್ಬ ಆಚರಣೆ ಹಿನ್ನೆಲೆಯಲ್ಲಿ ಕೋಲಾರದಲ್ಲಿ ಅನಾಥ ಮಕ್ಕಳೊಂದಿಗೆ ಸಂಭ್ರಮಾಚರಣೆ ನಡೆಸಲಾಯಿತು. ನಲ್ಲೂರಮ್ಮ ಮಕ್ಕಳ ಆಶ್ರಮದಲ್ಲಿ ವಿಷ್ಣುವರ್ಧನ್ ಹುಟ್ಟುಹಬ್ಬದ ಆಚರಣೆ ಮಾಡಲಾಯಿತು. ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಶುಭಾಶಯ ಕೋರಲಾಯಿತು. ಮಕ್ಕಳಿಗೆ ಊಟ, ಸಿಹಿ ತಿಂಡಿ ಬಡಿಸಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮೈಸೂರು ಕೊಳ್ಳ ಮಟ್ಟೆ